ಹಲೋ, ನಮಸ್ಕಾರ ಸ್ನೇಹಿತರೆ. NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 28 ಗುಂಟೆ ಸ್ನೇಹಿತರೆ. ಈಗ ನಾವು ಸ್ಟಾರ್ಟಿಂಗ್ ನೋಡಿದ್ದು ದಾರಿ ಸ್ನೇಹಿತರೆ. ಅದು ದಾರಿನ ಇವರು ಪರ್ಚೇಸ್ ಮಾಡಿದ್ದಾರೆ. ನಿಮಗೆ ಪೇಪರ್ಲು ಕೂಡ ಇದೆ, ಓನ್ TC ಇದೆ, ರೋಡ್ ಇವರು ತಗೊಂಡಿದ್ದಾರೆ. ಟೌನ್ ಲಿಮಿಟ್ಸಿಗೆ ಬರುತ್ತೆ ಸ್ನೇಹಿತರೆ. ಇದು ಟೌನಿಂದ ನಿಮಗೆ 3-4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ತುಂಬ ಚೆನ್ನಾಗಿದೆ. ಇವರು ಬೆಳ್ಳುಳ್ಳಿ, ಜೋಳ, ಟೊಮೊಟೊ 3 ಬೆಳೆಗಳನ್ನ ಬೆಳೀತಾ ಇದ್ದಾರೆ ಸ್ನೇಹಿತರೆ. ಇದರಲ್ಲಿ 2 ಬೋರ್ ಇದ್ದಾವೆ. ಅಲ್ಲಿ ಇವರು ಒಂದೇ ಬೋರ್ಲಿ ಇದು ರನ್ನಿಂಗ್ ಕಂಡೀಷನ್ ಮಾಡ್ಕೊಂಡಿದ್ದಾರೆ. ತುಂಬ ಸಾಲಿಡ್ ಆಗಿದೆ ಸ್ನೇಹಿತರೆ. ಒಂದು ಟೌನ್ ಲಿಮಿಟ್ಸು, ಒಂದು ಸುತ್ತಮುತ್ತ ಒಳ್ಳೆ ವಾತಾವರಣ, ಒಳ್ಳೆ ನೀರಾವರಿ ಜಾಗ ಚೆನ್ನಾಗಿದೆ. ಲೆಕ್ಕಗಳು ಇವರು 3 ಬೆಳೆ ಬೆಳೀತಾ ಇದ್ದಾರೆ ಅಂತಂದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ನಿಮಗೆ ಹೆಚ್ಚು ಕಡಿಮೆ ಕರ್ನಾಟಕದಲ್ಲಿ 17 ಡಿಸ್ಟಿಕ್ಗಳಿಗೆ ಸರಿಯಾಗಿ ಮಳೆ ಆಗಿಲ್ಲ. ಆದರೂ ಕೂಡ ಇಲ್ಲಿ ನೀರೇನು ನಮಗೆ ಕಡಿಮೆ ಇಲ್ಲ. ಯಾವಾಗಲೂ ಇವರು ಬೆಳೆಗಳನ್ನ ಬೆಳೀತಾನೆ ಇರ್ತಾರೆ. ಇಲ್ಲಿ ಅರಿಶಿನ, ಆಲೂಗೆಡ್ಡೆ, ಹಲವು ರೀತಿಯ ಇವರು ವ್ಯವಸಾಯ ಮಾಡ್ತಾರೆ ಸ್ನೇಹಿತರೆ. 3 ಎಕರೆ 28 ಗುಂಟೆ. ಮಣ್ಣಂತೂ ಪ್ಯೂರ್ ರೆಡ್ ಸೈಡ್. ತಾವು ನೋಡ್ತಾ ಇದ್ದೀರ ಮಣ್ಣು ಹೆಂಗಿದೆ ಅಂತ, ಚಿನ್ನ ಇದ್ದಂಗೆ ಇದೆ ಸ್ನೇಹಿತರೆ. ಮಣ್ಣುವೆ ಸ್ಪ್ರಿಂಕ್ಲಲ್ಲಿ ನೀರೆಲ್ಲ ಇದು ಮಾಡ್ಕೋತಾರೆ. ಡ್ರಿಪ್ಪು ಕೂಡ ಮಾಡಿದ್ದಾರೆ. ನಾವು ಡ್ರಿಪ್ ಬೇಕಾದ್ರೂ ಮಾಡ್ಕೋಬೋದು, ಸ್ಪ್ರಿಂಕ್ಲಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಸುತ್ತ ಫೆನ್ಸಿಂಗ್ ಆಗಿದೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ತಾವು ನೋಡ್ತಾ ಇದ್ದಾರೆ. ಈಗ ಹೇಗಿದ್ರೂ ನಿಮಗೆ ಟೊಮೊಟೊ ಬೆಳೆಯೋಕ್ಕೋಸ್ಕರ ಇವರು ಪ್ಲ್ಯಾಸ್ಟಿಕ್ ಯೂಸ್ ಮಾಡಿ ಅದ್ರ ಮಧ್ಯದಲ್ಲಿ ಬಂದ ಮೇಲೆ ಇವರೆಲ್ಲ ಕಟ್ಕೊಂಡು ಬರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮಣ್ಣು ಕೂಡ ಅಷ್ಟೇ, ಅಷ್ಟು ಚೆನ್ನಾಗಿದೆ. ಡ್ರಿಪ್ಪಿಂಗ್ ಎಲ್ಲ ಮಾಡಿದ್ದಾರೆ. ನಮಗೆ ಈ ಥರ ವರ್ಕ್ಗಳು ಏನಿಲ್ಲ. ಇದು ಬೆಂಗಳೂರಿಗೆ ನಿಮಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ. ಮೈಸೂರಿಗೆ 90 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ ಇದು 90 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ ಪೇಪರೆಲ್ಲ ಕ್ಲಿಯರಾಗಿದೆ. ತಾವು ನಾಳೆಗೆ ಮಾಡ್ಕೋಬೋದು. ಇಷ್ಟು ಆ ಥರ ಇದೆ. ಇಲ್ಲಿ ಜಮೀನುಗಳು ಅಷ್ಟೇ, ಅಲ್ಲಲ್ಲಿ ಮನೆಗಳನ್ನ ಕಟ್ಕೊಂಡು ಜನಗಳು ವಾಸ ಮಾಡ್ಕೊಂಡಿದ್ದಾರೆ. ಟೌನ್ ಲಿಮಿಟ್ಸ್ ಅಂದಾಗ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಏನಂತ ನಾವು ಅದನ್ನು ಬಿಡಿಸಳುವಾಗಿಲ್ಲ. ನಮಗೆ ರೋಡ್ಗೆ ಈ ಜಾಗದಲ್ಲಿ ಕಮರ್ಷಿಯಲ್ ಪ್ರಾಪರ್ಟಿಗಳು ಅಂದರೆ ಸೈಟ್ ಗಿಟ್ಗೆ ಮಾಡ್ಕೊಳ್ಳೋಕ್ಕೆ ಇದಾಗಿದ್ದಾವೆ. ಅಲ್ಲೆಲ್ಲ ನಿಮಗೆ ಹೆಚ್ಚು ಕಡಿಮೆ 2 ಕೋಟಿ 3 ಕೋಟಿ ಎಕರೆಗೆ ಅಂತ ಹೇಳ್ತಾರೆ. ಟೌನ್ ಲಿಮಿಟ್ಸ್ ಆಗಿರೋದ್ರಿಂದ ಈ ಥರ ನಮಗೆ ಇದು ಅಲ್ಲಿಂದ ಮೈನ್ ರೋಡಿಂದ ನಮಗಿದು 1 ಕಿಲೋಮೀಟ್ರ್ ಆಗುತ್ತೆ. ರೋಡೆಲ್ಲ ಗೋರ್ಮೆಂಟ್ ದಾರಿನೇ. ನೆಕ್ಸ್ಟ್ ನಾವು ಈ ಜಮೀನಿಗೆ ಬರೋದು ಮಾತ್ರ ಪರ್ಚೇಸಿಂಗ್ ನೋಡಿ. ಒಂದನ್ನು ಅರ್ಥ ಮಾಡ್ಕೊಳ್ಳಿ. ಮ್ಯಾಪ್ ರೋಡು ಟೌನಿಂದ ನಿಮಗೆ ವಿಲೇಜ್ ಕೂಡ ರೋಡು ಕನೆಕ್ಟಿವಿಟಿ ಆಗುತ್ತೆ. ಆದರೆ ನಾವಿಲ್ಲಿ ರೋಡ್ ಪರ್ಚೇಸಿಂಗು ಮಾಡ್ಕೊಂಡಿದ್ದೀವಿ. ಯಾಕೆ ನಮ್ಮ ಜಮೀನು ಬರೋಕ್ಕೋಸ್ಕರ. ಯಾಕೆಂದರೆ ನಾವು ಇನ್ನೊಬ್ಬರ ಜಮೀನು ಮೇಲೆ ಹೋಗಬಾರ್ದು ಅಂತ ಇದು ರೈಟಿಂಗ್ಲಿ ಕೂಡ ಇದಾಗಿದೆ. ಇವರು ಇಷ್ಟೆಲ್ಲ ವ್ಯವಸಾಯ ಮಾಡ್ತಿರ್ಬೇಕಾದ್ರೆ ನಾವು ಕೂಡ ಸ್ನೇಹಿತರೆ ಇದರಲ್ಲಿ ಸಾವಯವ ಕೃಷಿ ಮಾಡೋಕ್ಕೆ ಅನುಕೂಲವಾಗಿದೆ. ಸಾವಯವ ಕೃಷಿ ಮಾಡೋಕ್ಕೆ ಅನುಕೂಲವಾಗಿದೆ. ಇವತ್ತು ನಾವು ನಮ್ಮ ಅನುಕೂಲಕ್ಕೆ ಹಣ ಸಂಪಾದನೆಗೋಸ್ಕರ ಮಾಡೋಂಥದ್ದಲ್ಲ. ನಾವು ಸಾವಯವ ಕೃಷಿ ಮಾಡಿ ನಾವು ಎಲ್ರಿಗೂ ಮಾದರಿ ಆಗಬೇಕು. ಸಾಮಾನ್ಯಗೆ ಒಬ್ಬರನ್ನ ನೋಡಿ ಇನ್ನೊಬ್ಬರು ನೋಡಿ ಈ ಥರ ಮಾಡ್ತಾರೆ ಬೆಳೀತಾರೆ ಅನ್ನೋ ಮಾಹಿತಿ ಇದೆಯಲ್ಲ, ಆ ಥರ ಮಾಡಿದಾಗ ಮಾತ್ರ ಇದಕ್ಕೆ ನಿಮಗೆ ಒಂದು ಅರ್ಥ. ಯಾಕೆಂದರೆ ಇವತ್ತು ಅನಾರೋಗ್ಯದಲ್ಲಿ ಎಷ್ಟೋ ಮಕ್ಕಳಿಗೆ ಮೂಳೆ ಅಂತ ಸ್ಟ್ರಾಂಗ್ ಇಲ್ಲ, ಎಷ್ಟೋ ಮಕ್ಕಳಿಗೆ ಪೌಷ್ಟಿಕ ಆಹಾರಗಳಿಲ್ಲ, ಒಂದಲ್ಲ ಒಂದು ತೊಂದರೆಗಳು ಕಾಡ್ತಾ ಇದ್ದಾವೆ. ಇದಕ್ಕೆಲ್ಲ ಕಾರಣ ಇಷ್ಟೇ, ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಇಷ್ಟೊಂದು ಪ್ರಾಬ್ಲಮ್ ಇಲ್ಲಿ ಕ್ರಿಯೇಟ್ ಆಗ್ತಾಯಿದ್ದಾವೆ ಸ್ನೇಹಿತರೆ. ನಾವು ಆದಷ್ಟು ಸಾವಯವ ಕೃಷಿ ಮಾಡಿ ಮಿಶ್ರ ಬೆಳೆಗಳನ್ನ ಬೆಳೆದು ಎಲ್ರಿಗೂ ಮಾದರಿಯಾಗಿ ಒಳ್ಳೆ ರೀತಿಲಿ ನಾವು ಕೂಡ ಹೆಲ್ತಿಯಾಗಿ ನೋಡಿ. ಮೊದಲಾಗಿ ಇಲ್ಲಿ ಪೊಲ್ಯೂಷನ್ ಇಲ್ಲ, ಲೇಬರ್ ಪ್ರಾಬ್ಲಮ್ ಇಲ್ಲ,
ಪ್ರತಿಯೊಂದು ಕೂಡ ಅಷ್ಟೇ ಶಿಸ್ತಾಗಿ ಸ್ವಚ್ಛ ಕ್ಲಿಯರಾಗಿದೆ. ಮಣ್ಣು ಕೂಡ ಅಷ್ಟೇ ಸೂಪರಾಗಿದೆ. ನಮಗೆ ಇದರಲ್ಲಿ ನೋ ವರ್ಕ್. ನಾವೇನಾದ್ರು ತೋಟ ಮಾಡ್ತೀವಿ ಅಂತಂದರೆ ತೋಟಕ್ಕೂ ಕೂಡ ಜಾಗ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ತೋಟಕ್ಕೂ ಕೂಡ ಇಲ್ಲಿ ಲ್ಯಾಂಡು ಸೂಪರಾಗಿದೆ. ನೀವು ಏನು ತೋಟ ಮಾಡಿದ್ರೂ ಆರಾಮಾಗಿ ಮಾಡ್ಬೋದು. ನಾವು ಇವತ್ತು ತಗೊಳ್ಳೋ ಪ್ರತಿಯೊಂದು ಹಣ್ಣು ಕೂಡ ಕೆಮಿಕಲ್ಸಿಂದಲೇ ಮಾಡಿರ್ತಾರೆ. ಅದನ್ನ ವಾಶ್ ಮಾಡಿ ಅಲ್ಲಿ ಮಾಡಿ ಇದು ಮಾಡಿ ತಿನ್ನುವಂಥ ನಾವು ನಮ್ಮ ತೋಟದಲ್ಲಿ ಹಣ್ಣಿನ ಗಿಡಗಳನ್ನ ಹಾಕಿ ಬೆಳೆದು ನಮ್ಮ ಮಕ್ಕಳಿಗೂ ಆಗಲಿ ನಮಗೂ ಆಗಲಿ ಎಲ್ಲರಿಗೂ ಕೂಡ ನಾವು ಸಾವಯವ ಕೃಷಿಯಿಂದ ಬೆಳೆದಿರುವಂಥ ಹಣ್ಣು ತಿಂದಾಗ ಅದ್ರ ರುಚಿನೇ ಬೇರೆ. ನಾವು ಅಲ್ಲಿ ಹಾಕುವ ಎಫೆಕ್ಟೇ ಬೇರೆ ಸ್ನೇಹಿತರೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟು ಜನಗಳು ಲ್ಯಾಂಡ್ ನೋಡ್ತಾ ಇರ್ತಾರೆ. ಇವರು ಪರ್ ಎಕರ್ 36 ಲ್ಯಾಕ್ ಹೇಳ್ತಾ ಇದ್ದಾರೆ. 1 ಎಕರೆಗೆ 36 ಲಕ್ಷ ಅಂತ ಹೇಳ್ತಾಯಿದ್ದಾರೆ. ನೇರ ಕೂತ್ಕೊಳ್ಳೋಣ, ಓನರ್ ಜೊತೆ ಮಾತಾಡೋಣ ಸ್ನೇಹಿತರೆ. ಮಧ್ಯಂತರ ಯಾರೂ ಕೂಡ ಇಲ್ಲ. ಓನ್ TC ಇದೆ, ಎಲ್ಲ ರೆಡಿ ಇದೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.